5 ಸ್ಟಾರ್ 3 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳ ಮೇಲೆ ಈಗಾಗಲೇ ದಾಳಿ ನಡೀತಾ ಇದೆ. ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಒಂದು ಮನುಷ್ಯನ ಆರೋಗ್ಯಕ್ಕೆ ಆಹಾರ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ ಇರುವಂಥದ್ದು. ಅದರಲ್ಲೂ ಕೂಡ ಶ್ರೀಮಂತರಾಗಿರ್ಬೋದು, ಮಧ್ಯಮದ ವರ್ಗದ ಜನರು ಈಗಾಗಲೇ 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾರೆ. ಬಹಳಷ್ಟು ಫುಡ್ಗಳನ್ನು ಡೆಲಿವರಿ ಆಗಿರ್ಬೋದು ಅಥವಾ ಅಲ್ಲಿಂದ ಬೈ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ಕೋತಾರೆ. ಸೊ ಈ ಸಂದರ್ಭದಲ್ಲಿ ಅಂದರೆ ಕೊಳೆತ ಆಹಾರಗಳನ್ನು ಕೊಡ್ತಾ ಇರುವಂತಹ ವಿಚಾರ ನಿನ್ನೆ ದಾಳಿಯಲ್ಲಿ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇವತ್ತು ಕೂಡ ದಾಳಿ ಮುಂದುವರೆದಿದೆ. ಪ್ರಮುಖವಾಗಿ ಒಂದು ಪ್ರತಿಷ್ಠಿತ ಹೋಟೆಲ್ ಅಂದರೆ ಬಹಳಷ್ಟು ಟೇಸ್ಟಿ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿಯಲ್ಲಿ ಜನರಿಗೆ ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಕೂಡ ಇರುವಂಥದ್ದು. ಆದರೆ ಸದ್ಯ ಜನಸಾಮಾನ್ಯರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂದರೆ ಬಹುತೇಕ ಸ್ಟಾರ್ ಹೋಟೆಲ್ಗಳಲ್ಲೇ ಕೊಳೆತ ಮಾಂಸಾಹಾರಿ ಆಗಿರ್ಬೋದು, ಎಕ್ಸ್ಪೈರ್ ಡೇಟ್ ಆದಂತಹ ವಸ್ತುಗಳಾಗಿರ್ಬೋದು, ಅಂದರೆ ಹಾಗೆಯೇ ಕೆಟ್ಟಂತಹ ಹಾಳು ಆಗಿರ್ಬೋದು, ಮೊಸರು ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ನೀರುಳ್ಳಿ, ಪ್ರತಿಯೊಂದು ವಸ್ತುಗಳು ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿರುತ್ತೆ. ಸೊ ಆದರೆ ಗ್ರಾಹಕರಿಗೆ ಕೊಡುವಾಗ ಡಬಲ್ ಬಿಲ್ ಹಾಕಿ ಕೊಡುವಂತಹ ವಿಚಾರಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರ ಜೀವನದ ಜೊತೆ ಇವರು ಚೆಲ್ಲಾಟ ಆಡೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದರೆ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಯಾಕಂದರೆ ಪ್ರತಿಯೊಬ್ಬರು ಕೂಡ ವಾರದಲ್ಲಿ ಒಮ್ಮೆ ಅಥವಾ ತಿಂಗಳಿಗೊಮ್ಮೆ ಅಥವಾ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಯಾವುದಕ್ಕಾದರೂ ಹೋಟೆಲ್ಗಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರು ತಿನ್ನುವಂಥ ಆಹಾರ ಎಷ್ಟು ಸೇಫ್ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸದ್ಯ ಆರೋಗ್ಯ ಇಲಾಖೆಯ ಸಚಿವರಾಗಿರುವಂತಹ ಯುಟಿ ಖಾದರ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಂತಹ ಪ್ರತಿಷ್ಠಿತ ಹೋಟೆಲ್ಗಳೇ ಇರಬಹುದು, ತಪ್ಪು ಮಾಡಿದವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ತೀವಂತ. ಹಾಗಾದ್ರೆ ಕಠಿಣ ಕ್ರಮ ಕೈಗೊಳ್ತಾರ? ಜನಸಾಮಾನ್ಯರು ಇದರ ಬಗ್ಗೆ ಏನು ಹೇಳ್ತಾರೆ? ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್, ಈಗ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಿನನಿತ್ಯ ರೈಡ್ ಆಗ್ತಿದೆ. ಬಟ್ ರೈಡ್ ಆದ ಸಂದರ್ಭದಲ್ಲಿ ಎಲ್ಲ ಕೂಡ ಕೊಳೆತ ಆಹಾರಗಳು ಸಿಗ್ತಾ ಇರುವಂಥದ್ದು. ನೀವೊಂದು ಜನಸಾಮಾನ್ಯರಾಗಿ ಏನು ಹೇಳ್ತೀರಾ ಸರ್? ಇದರೊಳಗೆ ಇವಾಗ ನಾವು ಇಷ್ಟು ವರ್ಷಗಳಲ್ಲಿ ಈ ಥರ ತಿಂತಾ ಇದ್ವಲ್ಲ ಅಂತ ಹೇಳುವಂಥದ್ದೊಂದು ಭಾಳ ರೀತಿಯಲ್ಲಿ ಆಘಾತ ಅಂತೂ ಖಂಡಿತವಾಗ್ಲೂ ಆಗಿದೆ. ಅದೇ ರೀತಿಯಲ್ಲಿ ಇವಾಗ ಜವಾಬ್ದಾರಿ ಹೊರಿಸ್ಬೇಕು ಅಂತ ಹೇಳಿದ್ರೆ ಯಾರ ಮೇಲೆ ಜವಾಬ್ದಾರಿ ಹೊರಿಸ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದನ್ನು ನಾವು ನಾಗರಿಕರು ನಾವೇ ಹೋಗಿ ಕಸ್ಟಮರ್ಸ್ ಆಗಿ ಹೋಗಿ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಹೋಗಿ ಮಾಡ್ತಾ ಇದ್ದೀವಲ್ಲ, ನಮಗೆ ನಾವೇ ದೂಷಣೆ ಮಾಡ್ಕೋಬೇಕಾ? ಅಥವಾ ಕೊಟ್ಟಿದ್ದನ್ನು ಇಷ್ಟು ವರ್ಷ ತಿನ್ಕೊಂಡು ಬಂದ್ವಲ್ಲ ಅದಕ್ಕೆ ಬಗ್ಗೆ ಬೇಜಾರು ಮಾಡ್ಕೋಬೇಕಾ? ಅಥವಾ ಇವಾಗ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಕೊಟ್ಟಾದ್ಮೇಲೆ ಇವಾಗ ಎಸ್ಟಾಬ್ಲಿಷ್ಮೆಂಟ್ಸ್ಗಳನ್ನ ರನ್ ಮಾಡ್ತಾ ಇರುವಂಥ ಇಡೀ ವ್ಯವಸ್ಥೆ ಏನಿದೆಯೋ, ಸೊ ಅವ್ರಗಳ ಬಗ್ಗೆ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಅವ್ರನ್ನೇ ದೂಷಣೆ ಮಾಡಬೇಕಾ? ಅಥವಾ ಅವ್ರು ಹೇಳೋ ಪ್ರಕಾರ ನಮಗೆ ಇವಾಗ ಅವರು ಸೋರ್ಸ್ ಮಾಡುವಂಥದ್ದು ಬೇರೆ ಕಡೆಯಿಂದ ಮಾಡ್ತಾರೆ, ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಪ್ರೆಷರ್ ಇದೆ, ಅವ್ರನ್ನ ನಡೆಸುವಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳುವಂಥದ್ದು ಅವ್ರೇನು ಹೇಳ್ತಾರೋ ಅವ್ರನ್ನ ನಂಬ್ಕೊಂಡು ಅವ್ರದ್ದು ಓಕೆ ಅಂತ ಹೇಳಬೇಕಾ? ಇದ್ರೊಳಗೆ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಂತೂ ಇದೆ. ಬಟ್ ಇದು ಆಗ್ತಾ ಇರೋವಂಥದ್ದು ಒಳ್ಳೆಯದೇ. ಇದು ಎಷ್ಟೋ ವರ್ಷಗಳ ಹಿಂದೆ ನಡಿಬೇಕಾಗಿತ್ತು. ಅದು ಯಾವತ್ತೋ ಒಂದಿನ ವರ್ಷಕ್ಕೊಂದ್ಸಲಿ ಮಾಡುವಂಥದ್ದಲ್ಲ, ಇದು ದಿನನಿತ್ಯ ನಡೆಸಬೇಕಾಗಿರುವಂಥ ಒಂದು ಪ್ರಕ್ರಿಯೆನೇ. ಇನ್ಸ್ಪೆಕ್ಷನ್ ಅಂತ ಹೇಳುವಂಥದ್ದು, ಫುಡ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸು ಪ್ರತಿಯೊಂದನ್ನೂ ಮಾಡುವಂಥದ್ದು ಬಹಳ ಅಗತ್ಯ ಇದೆ. ಈಗ ಯಾವುದೇ ಕಾರಣಕ್ಕಾಗಿ ಇವಾಗ ಮತ್ತೆ ಶುರು ಮಾಡಿದ್ದಾರೆ. ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ. ಆದರೂ ಸಹ ಇವಾಗ ಜನಗಳಿಗೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಇವಾಗ ತೊಂದರೆ ಆಗಿದೆ ಅಂತ ಅಂದ ಕೂಡಲೇ ಎಲ್ಲರ ಗಮನ ಅದ್ರ ಮೇಲೆ ಹೋಗುತ್ತೆ. ಸೊ ಇದುವರ ತನಕ ನಾವು ಇಷ್ಟು ವರ್ಷಗಳಲ್ಲಿ ನಾವು ರೋಡ್ ಸೈಡಲ್ಲಿ ತಿನ್ಕೊಂಡು ಹೋಗ್ತಾ ಇದ್ವಿ, ಸೊ ಅದೇ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಒಂದು ಕಡೆ ನಿಲುವಾದರೆ, ಇನ್ನೊಂದು ಇವಾಗ ಹೋಟೆಲ್ಗಳಲ್ಲಿ ಅಷ್ಟು ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ, ಎಲ್ಲೋ ಒಂದೆರಡು ಕಡೆ ಆಗಿರ್ಬೋದು, ಪರವಾಗಿಲ್ಲ ಅಂತ ಹೇಳ್ಕೊಂಡು ಇವತ್ತಿಗೂ ಸಹ ಯಾವುದೇ ಹೋಟೆಲಲ್ಲಿ ನೀವು ನೋಡ್ತಾ ಇರೋವಂಥ ಜನಗಳು ಕಮ್ಮಿ ಏನಾಗಿಲ್ಲ. ನೀವು ರಿಪೋರ್ಟ್ಗಳನ್ನ ನೋಡ್ತಾ ಇರ್ತಾರೆ, ನಮ್ಮ ಈ ವಿಡಿಯೋನೂ ನೋಡ್ತಾರೆ, ನೋಡಿದಾದ್ಮೇಲೆ ಪಕ್ಕದಲ್ಲಿರುವಂಥ ಹೋಟೆಲ್ಗೆ ಹೋಗಿ ಅಲ್ಲೇ ತಿಂತಾರೆ. ಸೊ ಹಾಗಾಗಿ ಇವಾಗ ನಮಗೆ ಜನಗಳದ್ದು ಪ್ರಾಬ್ಲಮ್ಮ, ಹೋಟೆಲ್ಗಳದ್ದು ಪ್ರಾಬ್ಲಮ್ಮ, ಸರ್ಕಾರದ ಪ್ರಾಬ್ಲಮ್ಮ, ಯಾರ ಪ್ರಾಬ್ಲಮ್ ಅಂತ ಹೇಳಿ ನಿಗದಿಪಡಿಸುವಂಥದ್ದು ಭಾಳ ಕಷ್ಟ. ಬಟ್ ಆದರೂ ಎಚ್ಚೆತ್ಕೊಂಡಿದ್ದೀವಿ. ಒಂದು ರೀತಿಯಲ್ಲಿ ಸಮುದಾಯ ಇದ್ರ ಬಗ್ಗೆ ಸಾಕಷ್ಟು ಖುಷಿ ಪಡ್ಕೋಬೇಕು. ಇವಾಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ, ಈ ಥರ ರೇಡ್ಗಳು ನಡೀತಾ ಇದೆ, ಅವರಿಗೆ ಸೂಕ್ತವಾಗಿರುವಂಥ ಮಾಹಿತಿ ಇದೆ, ಮತ್ತು ಅವರು ವಿನಾಕಾರಣ ಏನು ಮಾಡ್ತಾ ಇಲ್ಲ. ಅದರೊಳಗೆ ಇರುವಂಥ ನಮಗೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಕೆ ಜಿಗಟ್ಟಲೆ ಸಿಗ್ತಾ ಇರುವಂಥ ಏನು ಅಂಶಗಳಿದೆಯೋ ಅದು ಯಾವುದೇ ರೀತಿಯಲ್ಲೂ ಅದು ಸರಿ ಇಲ್ಲ. ಸೊ ಹಾಗಾಗಿ ಪ್ರಮುಖವಾಗಿ UBCD ಆಗಿರ್ಬೋದು, ಟೆಸ್ಕಾನ್ ಹೋಟೆಲ್ ಆಗಿರ್ಬೋದು, ಸೆಂಟೆನ್ಸ್ ಹೋಟೆಲ್ ಆಗಿರ್ಬೋದು, ಎಲ್ಲ ಕೂಡ ಪ್ರತಿಷ್ಠಿತ. ನಾವು ಒಂದು ಟೇಬಲಲ್ಲಿ ಕಾಫಿಗೆ ಕುಡಿಬೇಕಂದ್ರೂ 500,000 ಮೇಲೇನೆ ಇರುತ್ತೆ. ಇಷ್ಟೆಲ್ಲ ಗ್ರಾಹಕರು ದುಡ್ಡು ಕೊಟ್ಟು ನಾವು ಅಲ್ಲಿ ಕೂತ್ಕೋತೀವಿ. ಅದರಲ್ಲೂ ಕೂಡ ಅವ್ರದ್ದು ಬೋರ್ಡ್ ಇರುತ್ತೆ, ಲಿಮಿಟೆಡ್ ಅವರ್ಸ್ ಇಲ್ಲಿ ಕೂತ್ಕೊಳ್ಳಿ, ಈ ಪ್ಲೇಸ್ಗೆ ನಮಗೆ ಹೋಗೋದಕ್ಕೆ ಅವಕಾಶ ಇರಲ್ಲ. ಇಷ್ಟೆಲ್ಲ ಇವರು ಇದ್ದುಕೊಂಡು ಯಾಕೆ ಇವರು ಬೇಜವಾಬ್ದಾರಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ?
ಇಲ್ಲಿ ಇದುವರೆ ತನಕ ಅವ್ರಿಗೆ ಪ್ರಶ್ನೆ ಮಾಡುವಂಥವ್ರು ಯಾರು ಇರಲಿಲ್ಲ. ಸೊ ಇವಾಗ ಯಾವುದೇ ಗ್ರಾಹಕ ಆದ್ರೂ ಸಹ ಎಂಥ ಪ್ರತಿಷ್ಠಿತ ಹೋಟೆಲ್ಗೆ ಹೋದ್ರೆ ಬೇಕಾದ್ರೆ ಸಣ್ಣದಲ್ಲಿರುವಂಥ ಒಂದು ದರ್ಶನಿನ ಬೇಕಾರೆ ಪ್ರಶ್ನೆ ಮಾಡ್ತಾರೆ ವಿನಃ ದೊಡ್ಡ ಹೋಟೆಲ್ಗೆ ಸ್ಟಾರ್ ಹೋಟೆಲ್ಗೆ ಹೋಗಿದ ತಕ್ಷಣ ಪ್ರಶ್ನೆ ಮಾಡುವಂಥ ಒಂದು ಎಬಿಲಿಟಿನ ಕಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇವಾಗ ಇದೊಂದು ರೀತಿಯಾದಂಥ ವಾರ್ನಿಂಗ್ ಬೆಲ್ ಇದ್ದಾಗೆ. ಸೊ ಹಾಗಾಗಿ ಇವಾಗ ಅನೇಕ ಜನಗಳಿಗೂ ಸಹ ಈ ಥರದೆಲ್ಲ ಕಿಚನ್ ಹಿಂದೆ ಅವರು ಸೇವಿಸ್ತಾ ಇರುವಂಥ ಆಹಾರದ ಹಿಂದೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳುವಂಥದ್ರ ಬಗ್ಗೆ ಇವಾಗ ಸೂಕ್ಷ್ಮವಾಗಿ ಅವ್ರಿಗೂ ಅರಿವಾಗಿದೆ. ಇನ್ನು ಮುಂದಾದ್ರೂ ಸಹ ಅವರು ಹೋಟೆಲ್ನವರು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಳ್ತಾರೋ ಅಥವಾ ಯಾವ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಮೇಂಟೈನ್ ಮಾಡ್ಕೊಳ್ತಾರೋ ಅದು ಒಂದು ಭಾಗ. ಆದರೆ ಕಸ್ಟಮರ್ಸ್ ಅಂತ ಏನು ಇದ್ದೀವೋ ನಾವು ಪ್ರಶ್ನೆ ಮಾಡುವಂಥ ಒಂದು ಎಬಿಲಿಟಿನ ಕಲ್ತ್ಕೋಬೇಕು, ಅದರೊಳಗೆ ಸೂಕ್ತವಾಗಿ ಅದನ್ನು ವೆರಿಫೈ ಮಾಡುವಂಥ ಒಂದು ಅವಕಾಶವನ್ನು ಪಡ್ಕೋಬೇಕು. ಯಾವುದೇ ರೀತಿಯಾದಂಥ ಸಬ್ಸ್ಟ್ಯಾಂಡರ್ಡ್ ಏನಾರು ಇತ್ತು ಅಂತ ಹೇಳಿದರೆ ಅದನ್ನು ಮುಕ್ತವಾಗಿ ಪ್ರಶ್ನಿಸುವಂಥ ಒಂದು ಹಕ್ಕನ್ನು ಪಡ್ಕೋಬೇಕು, ಅದನ್ನು ಚಲಾಯಿಸಬೇಕು ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಎಲ್ಲರ ಕಲ್ಲೂ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದೇನೆ. ಯಾರ್ದು ತಲೆದಂಡ ಆಗಬೇಕು ಸರ್? ಸಿಬ್ಬಂದಿಗಳದ್ದ, ಓನರ್ ಇದ್ದ, ಅಥವಾ ಅಲ್ಲಿನ ಮ್ಯಾನೇಜ್ಮೆಂಟ್ ಇದ್ದ? ಅದನ್ನು ಹೇಳುವಂಥದ್ದು ಬಹಳಷ್ಟು ಕಷ್ಟ. ಯಾತಕ್ಕೆ ಅಂತ ಹೇಳಿದ್ರೆ ಇಟ್ಸ್ ಎ ಕಂಪ್ಲೀಟ್ ಸಪ್ಲೈ ಚೈನ್ ಇದ್ದ ಹಾಗೆ. ಸೊ ಹಾಗಾಗಿ ಇವಾಗ ನಿಮಗೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರು ಅಥವಾ ಏನೇ ಒಂದು ಪ್ರೊಡಕ್ಷನ್ ಅಂತ ಹೇಳಿ ಮಾಡಬೇಕಿದ್ರು ಇದು ಒಬ್ಬರದು ಇಬ್ಬರದು ಕೈವಾಡ ಅಂತ ಹೇಳಿ ಇರೋವಂಥದ್ದಲ್ಲ. ಹಲವಾರು ಬಾರಿ ಇವಾಗ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಆಗಿರ್ತದೆ, ಆಯಿತು ಪರವಾಗಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು. ಒಬ್ಬರಿಗೆ ತೊಂದರೆ ಕೊಡಬೇಕು ಅಂತಲ್ಲ, ಅವ್ರಿಗೂ ಗೊತ್ತಿದೆ ಒಂದು ಬಿಸ್ನೆಸ್ ಮಾಡಬೇಕಿದ್ರೆ ಅವ್ರು ಕೊಡುವಂಥ ಆಹಾರದಿಂದ ಯಾರಿಗಾದ್ರೂ ವ್ಯತ್ಯಾಸಗಳಾದರೆ ಅವರ ಕಸ್ಟಮರ್ಸನ್ನು ಕಳ್ಕೊಳ್ತಾರೆ, ಅವ್ರ ಬಿಸ್ನೆಸ್ಸು ಮುಚ್ಚೋಗುತ್ತೆ ಅಂತ ಅರಿವು ಎಲ್ಲ ಬಿಸ್ನೆಸ್ ಮನ್ ಎಲ್ಲ ಹೋಟೆಲ್ ಮಾಲೀಕರಿಗೂ 100% ಗೊತ್ತಿದ್ದೇ ಇದೆ. ಆದರೂ ಸಹ ಕಲಬೆರಕೆ ಆಗುವಂಥದ್ದಾಗಲಿ, ಕಳಪೆ ಮಟ್ಟದ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಉಪಯೋಗಿಸೋಂಥದ್ದಾಗಲಿ ಕೆಲವು ಸಲ ಓನರ್ಗಳಿಗೆ ಗೊತ್ತಿಲ್ಲದೆ ಇರ್ಬೋದು. ಕೆಲವು ಸಲ ಇವಾಗ ಹಂತದಲ್ಲಿ ಇವಾಗ ಇರುವಂಥ ಅನೇಕ ಜನಗಳು ಡಿಸಿಷನ್ ತೊಗೊಳ್ಳುವಂಥ ಪ್ರಕ್ರಿಯೆಯೂ ಇರುತ್ತೆ. ಬಟ್ ಎಲ್ಲರೂ ಸಮಾನ ಮನಸ್ಕವಾದಂಥ ಒಂದು ಅರಿವು ಮೂಡಬೇಕು, ಎಲ್ಲರೂ ಕ್ವಾಲಿಟಿ ಕಾನ್ಷಿಯಸ್ನೆಸ್ ಅಂತ ಹೇಳುವಂಥದ್ದು ಒಂದು ಮೂಡಬೇಕಾಗತ್ತೆ. ಇದ್ರ ಬಗ್ಗೆ ಎಲ್ಲಿ ತನಕ ಇದು ಸೊಸೈಟಿಯಲ್ಲಿ ತನಕ ಇವ್ರನ್ನೆಲ್ಲ ಪ್ರೇರೇಪಿಸ್ಕೊಂಡು ಅವ್ರನ್ನೆಲ್ಲ ಒಂದು ಓರಿಯೆಂಟೇಷನ್ ಮಾಡೋದಿಲ್ವೋ ಅಲ್ಲಿ ತನಕ ಇಂಥ ಒಂದು ಅನುಭವ ನಾವೆಲ್ಲರೂ ಮಾಡಿಕೊಳ್ಳಬೇಕಾಗತ್ತೆ. ಈಗ ಕ್ಲೌಡ್ ಕಿಚನ್ ಅಂತ ಹೇಳ್ತಾರೆ, ಬಹಳಷ್ಟು ಕಡೆಗಳಲ್ಲಿ ಇರುವಂಥದ್ದು. ಅದರ ಮೇಲೆ ಕೂಡ ರೈಡ್ ಆಗಬೇಕಂತ ನಿಮ್ಗೆ ಅನಿಸುತ್ತಾ? ಖಂಡಿತವಾಗ್ಲೂ ಅನಿಸುತ್ತೆ. ಎಲ್ಲೆಲ್ಲೆಲ್ಲ ಆಹಾರ ಪದಾರ್ಥಗಳನ್ನ ನಿರ್ವಹಣೆ ಮಾಡ್ತಾರೆ, ತಯಾರಿ ಮಾಡ್ತಾರೆ, ಅಲ್ಲೆಲ್ಲರಿಗೂ ಸಹ ಅದೊಂದು ಸಾಪ್ಸ್ ಅಂತ ಹೇಳಿ ಇರುತ್ತೆ, ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಗಳಂತ ಹೇಳಿರ್ತದೆ. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಮೆಷರ್ ಮಾಡಿ ಕೊಟ್ಟಿರ್ತಾರೆ. ಸರ್ಕಾರನೇ ಸಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅನುಮತಿ ನೀಡುವಂಥ ಸಂದರ್ಭದಲ್ಲೂ ಸಹ ಸರ್ಟಿಫಿಕೇಷನ್ನು ನಿರಂತರವಾಗಿ ಕೊಟ್ಟಿರ್ತಾರೆ, ಏನೇನೆಲ್ಲ ಮಾಡ್ಕೋಬೇಕಾಗತ್ತೆ ಅಂತ ಹೇಳುವಂಥದ್ದನ್ನು. ಸೊ ಇದರೊಳಗೆ ನಮ್ಮಲ್ಲಿ ಇರುವಂಥ ಕೊರತೆ ಯಾವುದೇ ರೀತಿಯಾದಂಥ ಪಾಲಿಸಿ ಆಗಲಿ ಯಾವುದೇ ರೀತಿಯಾದಂಥ ಒಂದು ಚೌಕಟ್ಟಲ್ಲ, ಅದನ್ನು ನಿಭಾಯಿಸುವಂಥದ್ದು ಅಂತ ಹೇಳಿದ್ರೆ ಮೇಂಟೈನಿಂಗ್ ದ ಸ್ಟ್ಯಾಂಡರ್ಡ್ಸ್ ಅಂತ ಹೇಳುವಂಥದ್ದು, ಕಂಪ್ಲೈಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಇರುವಂಥದ್ದು ಅದು ನಮಗೆ ಇರುವಂಥ ಒಂದು ಸಮಸ್ಯೆ. ಸೊ ಕ್ವಾಲಿಟಿ ನಿಮ್ಮ ಇರುವಂಥ ಒಂದು ಕ್ಲೌಡ್ ಕಿಚನ್ ಆಗಿರ್ಬೋದು, ಎಲ್ಲೇ ಒಂದು ಸಣ್ಣದೊಂದು ಬೇಕರಿ ಇದ್ರೂ ಸಹ ಎಲ್ಲೆಲ್ಲಿ ಆಹಾರ ತಯಾರಿಕೆ ಅಂತ ಹೇಳಿ ಆಗುತ್ತೋ ಅಲ್ಲೆಲ್ಲ ಸೂಕ್ಷ್ಮವಾಗಿ ಗಮನ ಇಟ್ಕೊಂಡು ಕ್ವಾಲಿಟಿ ಚೆಕ್ಕನ್ನು ಮಾಡುವಂಥದ್ದು ಅದೊಂದು ಆಟೋಮ್ಯಾಟಿಕ್ ನ್ಯಾಚುರಲ್ ಪ್ರೋಸೆಸ್ ಥರ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ಓವರಾಲ್ ಎಲ್ಲ ಕಡೆನೂ ಗುಣಮಟ್ಟವನ್ನು ಕಾಯ್ದುಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಸರ್, ಈಗ ಹೋಟೆಲ್ಗಳಲ್ಲಿ ಸಿಕ್ಕಂತಹ ಫುಡ್ಗಳೇನಿದೆ ಸಂಪೂರ್ಣವಾಗಿ ಕೊಳೆತ ಸ್ಥಿತಿಯಲ್ಲಿ ಇರುವಂಥದ್ದು, ಅದನ್ನೇ ತಿಂದರೆ ನಮ್ಮ ಆರೋಗ್ಯ ಏನಾಗಬೇಕು ಸರ್? ನಿಜ ಮ್ಯಾಮ್, ನಮಗೆ ಸದ್ಯಕ್ಕೆ ನ್ಯೂಸಲ್ಲಿ ಗೊತ್ತಾಗಿದ್ದು ಗೌರ್ಮೆಂಟ್ ಅವರು ರೈಡ್ ಮಾಡ್ತಾ ಇದ್ದಾರೆ. ಸೊ ಇದು ಕಳಪೆ ಊಟ ಸಿಗ್ತಾ ಇದೆ ಅಂತ ಗೊತ್ತಾಯಿತು. ಸೊ ಈಗ ನಾವು ಇಲ್ಲಿ ವರ್ಬೇಟಲ್ ಜೂನಿಯರ್ ಡಿಬೇಟ್ಗೆ ಬಂದಿದ್ದೀವಿ. ಸೊ ಅದೇ ಥರ ದಿನಾಲೂ ಎಷ್ಟೋ ಜನ ಬೇರೆ ಹಳ್ಳಿಗಳಿಂದ ಊರಿಂದ ಬೆಂಗಳೂರಿಗೆ ಮೈಗ್ರೆಂಟ್ ಆಗಿ ಬರ್ತಿರ್ತಾರೆ. ಸೊ ಅವರು ಊಟದ ಮೇಲೇ ಡಿಪೆಂಡ್ ಆಗಿರ್ತಾರೆ. ಸೊ ಈ ಥರ ಕಳಪೆ ಮತ್ತು ಊಟ ಆದರೆ ಸೊ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ನಮ್ಗೆ ಗೊತ್ತಾಗಿರೋದು ಗೌರ್ಮೆಂಟು ರೈಡ್ ಮಾಡಿದೆ, ತುಂಬ ಒಳ್ಳೆಯ ಇದು ಪ್ರೋಆಕ್ಟಿವ್ ಸ್ಟೆಪ್ ಇದು. ಸೊ ಈ ಥರನೇ ಕಂಟಿನ್ಯೂ ಮಾಡಿದರೆ ಸೊ ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸೊ ಅದು ಮತ್ತೊಂದು ಕಳಕಳಿ ಏನಂದರೆ 3 ಸ್ಟಾರ್ 5 ಸ್ಟಾರ್ ಹೋಟೆಲಲ್ಲಿನೇ ಎಲ್ಲರೂ ಹೋಗೋದಿಲ್ಲ. ಸೊ ಲೋಕಲ್ ಹೋಟೆಲ್ಸಲ್ಲೂ ಇದ್ದೇ ಅದೇ ಸ್ಟ್ಯಾಂಡರ್ಡನ್ನು ಅವರು ಎಂಫೋರ್ಸ್ ಮಾಡಿದರೆ ತುಂಬಾ ಅನುಕೂಲ ಆಗುತ್ತೆ ಜನರಿಗೆ. ಸರ್, ಈಗ ನಾವು ನೋಡ್ಬೋದು 5 ಸ್ಟಾರ್ 3 ಸ್ಟಾರ್ 7 ಸ್ಟಾರ್ ಅಥವಾ ಯಾವುದೇ ಹೋಟೆಲ್ಗಳಲ್ಲಿ ನಾವೊಂದು ಇಡ್ಲಿಯಿಂದ ಹಿಡಿದು ಯಾವುದೇ ರೀತಿಯಾದಂಥ ಫುಡ್ಗಳನ್ನು ತಿನ್ನುವಾಗ ಬಹಳಷ್ಟು ಟೇಸ್ಟಿ ಆಗಿರುತ್ತೆ. ನಾವು ಅನ್ಕೋತೀವಿ ಬಹಳ ಟೇಸ್ಟಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ಅಂತ, ಬಟ್ ಒಳಗಡೆ ನೋಡಿದಾಗ ಅದರ ವಾಸ್ತವಾಂಶನೇ ಬೇರೆ ಇದೆ. ಬಹಳಷ್ಟು ಹುಳಗಳು, ಡೇಟ್ ಆಗದಿರುವಂತಹ ಅಂದರೆ ಫುಲ್ ಎಕ್ಸ್ಪೈರ್ ಡೇಟ್ ಆಗಿರುವಂಥ ಫುಡ್ಗಳು. ಸೊ ಇವರು ಯಾಕೆ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಮ್ಯಾಮ್, ಇಲ್ಲಿ ಹೇಳಬೇಕಂದ್ರೆ ಕ್ಲಿಯರ್ ಆಗಿ ಜನರ ಮೇಲೆ ಕಳಕಳಿ ಇಲ್ಲ, ಇಲ್ಲಿ ಅವರು ಕಳಕಳಿ ಇರೋದು ದುಡ್ಡು ಗಳಿಸೋದು. ಸೊ ದುಡ್ಡಿದ ಮೇಲೆ ಇದ್ದಿದ್ದಾಗ ಗಾಂಧೀಜಿಯವ್ರ ಮಾತೆ ಒಂದು 7 ಸಿನ್ ಅಂತ ಬರುತ್ತೆ, ಕಾಮರ್ಸ್ ವಿತೌಟ್ ಮಾರಾಲಿಟಿ. ಸೊ ನೀವು ಬಿಸ್ನೆಸ್ಸನ್ನು ಮಾರಾಲಿಟಿ ಇಲ್ಲದೆ ಮಾಡಿದರೆ ಈ ಥರ ಹಾಗೆ ಆಗುತ್ತೆ. ಸೊ ಬಿಸ್ನೆಸ್ ಮಾಡೋದು ಅಷ್ಟೇ ಅಲ್ಲ, ಅಲ್ಲಿ ನೈತಿಕತೆಯೂ ಇರಬೇಕು. ನೈತಿಕತೆ ಇಲ್ಲ ಇದ್ದರೆ ಈ ಥರ ಸಮಸ್ಯೆಗಳು ಆಗ್ತವೆ. ಈಗ ರೈಡ್ ಏನೋ ಮಾಡಿದ್ರು, ಅದು ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳು, ಅವರು ದುಡ್ಡು ಕೊಟ್ಟು ಸುಮ್ಮನೆ ಮಾಡಿಸಿದ್ರೆ ಇವರು ಹೀಗೆ ಸುಮ್ಮನೆ ಇರಬೇಕಾ ಅಥವಾ ಕಂಟಿನ್ಯೂ ಆಗಿ ಇದೇ ರೀತಿ ತಿಂಗಳಿಗೊಮ್ಮೆ ಚೆಕಿಂಗ್ ಮಾಡ್ತಾ ಇರಬೇಕಾ?
ಹಾಂ, ಇದು ತುಂಬ ಒಳ್ಳೆ ಕ್ವಶನ್ ಮ್ಯಾಮ್. ಸೊ ಕಂಟಿನ್ಯೂಸ್ ಎನ್ಫೋರ್ಸ್ಮೆಂಟ್ ಇದ್ದರೆ ಅವರು ಕೂಡ ಅಲರ್ಟ್ ಆಗಿರ್ತಾರೆ. ಸೊ ಅವಾಗ ಇವಾಗ ಒಮ್ಮೆ ಮಾಡೋಕ್ಕಿಂತನೂ ಕಂಟಿನ್ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಏನು ಮೆಸೇಜ್ ಪಾಸ್ ಮಾಡ್ತೀರಾ? ಆ ಮೆಸೇಜ್ ಅಂದರೆ ಮ್ಯಾಮ್, ಗೋರ್ಮೆಂಟ್ ಮಾಡಿದ್ದು ತುಂಬ ಒಳ್ಳೆ ಸ್ಟೆಪ್ಪು, ಬಟ್ ಕಂಟಿನ್ಯೂಸ್ಲಿ ಆಗ್ತಾ ಇರಬೇಕು. ಆವಾಗ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಥರ ಆಗೋದು ಬಿಟ್ಟು ರೆಗ್ಯುಲರಾಗಿ ಆದರೆ ಅದು ಶಾಕ್ ಆಗೋದಿಲ್ಲ. ಕಂಟಿನ್ಯೂಸ್ ಚೆಕ್ ಇರೋದ್ರಿಂದ ಈ ಥರ ಇಶ್ಯೂಸ್ ಸಮಸ್ಯೆನೇ ಆಗೋದಿಲ್ಲ. ಓಕೆ, ಒಬ್ಬ ಹೋಟೆಲ್ ಮಾಲೀಕ ಸರ್ ಅಥವಾ ಅಲ್ಲಿನ ಸಿಬ್ಬಂದಿ ಯಾವ ರೀತಿ ಫುಡ್ಡನ್ನು ಅಂದರೆ ಮೇಂಟೈನ್ ಮಾಡಬೇಕು ನಿಮ್ಮ ಪ್ರಕಾರ? ಒಬ್ಬನ ಆರೋಗ್ಯಕ್ಕೆ ಯಾವ ರೀತಿ ಫುಡ್ಗಳನ್ನು ಅವ್ರು ಕೊಡಬೇಕು? ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಹೇಗಿರಬೇಕು? ಹಾಂ ಮ್ಯಾಮ್, ನಾನು ಟೀಚರು, ಲೈಕ್ ಸೊ ಎಕ್ಸಾಕ್ಟ್ ಕ್ವಾಂಟಿಟಿ ಕ್ವಾಲಿಟಿ ನಾನು ಅದ್ರ ಮೇಲೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಎಸ್, ಸೊ ಜನರ ಮೇಲೆ ಕಾಳಜಿ, ಅವರು ಗೋರ್ಮೆಂಟ್ ರೂಲ್ಸ್ ನೋಡ್ಕೋತಾ ಇದ್ದರೆ ಖಂಡಿತ ಗೋರ್ಮೆಂಟ್ ಅವರು ಜನರ ಕಾಳಜಿ ಮಾಡಿ ಇಟ್ಕೊಂಡೇ ರೂಲ್ಸ್ ಬರೆದಿರ್ತಾರೆ. ಸೊ ಅದನ್ನು ಫಾಲೋ ಮಾಡಿದರೆ ಸಾಕು, ದೇ ವಿಲ್ ಬಿ ಅಷ್ಟು ಕಳಕಳಿ ಇದ್ದೇ ಇರುತ್ತೆ, ಅದು ಕರೆಕ್ಟಾಗಿ ಇದು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಏನು ಹೇಳ್ತೀರಾ ಸರ್ ಫುಡ್ ಬಗ್ಗೆ? ಮೇಡಮ್, ಇದು ತುಂಬ ಇನ್ಹ್ಯೂಮನ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ 2-3 ದಿನಗಳಿಂದ ಸರ್ಕಾರದವರು ರೈಡ್ ಮಾಡ್ತಾಯಿದ್ದಾರೆ 3 ಸ್ಟಾರು, 5 ಸ್ಟಾರು, 7 ಸ್ಟಾರ್ ಹೋಟೆಲ್ಸ್ಗಳಿಗೆ. ಜನ ನಂಬಿಕೆ ಇಟ್ಟು ಆ ಹೋಟೆಲ್ಸ್ಗಳಿಗೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಊಟ ತಿನ್ನೋಣ ಅಂತ ಹೋಗೋದಾದರೆ ಅಲ್ಲಿ ನೋಡಿದ್ರೆ ಕೊಳ್ತೋಗಿರೋ ಮಾಂಸ, ಕೊಳ್ತೋಗಿರೋ ತರಕಾರಿ, ಬರೀ ವೆಜಿಟೇರಿಯನ್ಸ್ಗೆ ಇದು ಅಪ್ಲೈ ಆಗ್ತಾಯಿಲ್ಲ, ಇದು ವೆಜಿಟೇರಿಯನ್ಸ್ಗೂ ಸಹ ಕೊಳ್ತೋಗಿರೋ ಈರುಳ್ಳಿ ಈ ಥರ ಹಾಕಿ ಗುಣಮಟ್ಟ ಇಲ್ಲದೇ ಇರೋಂಥ ತರಕಾರಿನ ಬಳಸಿ ಜನರ ಮೇಲೆ ಹೇರ್ತಾ ಇದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ. GSTಗಳು 18%, 28% ತೊಗೊಳ್ತಾರೆ. ಆದರೆ ಆ ಕೊಡೋ ದುಡ್ಡಿಗೆ ಧರ್ಮನೇ ಇಲ್ಲ ಇಲ್ಲಿ. ಸರ್ಕಾರ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಂಡು ಒಂದು ಪಾಲಿಸಿನ ಮಾಡಬೇಕು. ನಾನು ನೆನ್ನೆ ಕೇಳ್ಪಟ್ಟೆ, ನಾವಿನ್ನೂ ಸರಿಯಾದ ಪಾಲಿಸಿಗಳು ಅಪ್ಲೈ ಮಾಡೋಕ್ಕೆ ಬಿಟ್ಟಿಲ್ಲ ಹೋಟೆಲ್ಸ್ನವ್ರಿಗೆ ಅಂತ. ಇವರು ಹೆಲ್ತ್ ಕಮಿಷನರ್ ಅವರು ಹೇಳ್ತಾಯಿದ್ರು, ಶ್ರೀನಿವಾಸ್ ಅವರು, ನಾವು ಪಾಲಿಸೀಸ್ನ ಅತಿ ಶೀಘ್ರದಲ್ಲಿ ಬಿಡ್ತೀವಿ ಅಂತ. ಅಟ್ಲೀಸ್ಟ್ ಆ ಪಾಲಿಸೀಸ್ನ ಬಿಟ್ಟ ಮೇಲಾದ್ರೂ ಒಳ್ಳೆ ಗುಣಮಟ್ಟವಾಗಿರೋಂಥ ಆಹಾರನ ಕೊಡಲಿ. ಇದು ದೊಡ್ಡ ಹೋಟೆಲ್ಗಳಿಗೆ ಅಲ್ಲದೆ ಸಣ್ಣ ಹೋಟೆಲ್ಸ್ಗಳಿಗೂ ಸಹ ಅಪ್ಲಿಕೇಬಲ್ ಆಗಲಿ, ಕಾನೂನನ್ನು ಪಾಲಿಸಲಿ, ದುಡ್ಡಿಗೆ ನ್ಯಾಯ ಸಿಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಈಗ ನೀವು ಕೂಡ ಹೇಳಿದರೆ, ಶ್ರೀನಿವಾಸ್ ಅವರು ಹೇಳಿದ್ರು ಪಾಲಿಸಿ ಇನ್ನೂ ಕಡೆ ಬಿಡುಗಡೆ ಆಗಿಲ್ಲ. ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ ಸರ್ ಒಂದು ಹೋಟೆಲ್ ನಡೆಸಬೇಕಾದ್ರೆ. ಯಾಕೆ ಹೋಟೆಲ್ ಮಾಲೀಕರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಪಾಲನೆ ಮಾಡ್ತಾ ಇಲ್ಲ? ಯಾಕಂದರೆ ಇವರು ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ. ಒಂದು ಫುಡ್ಡನ್ನು ನಾವು ತಿನ್ನಬೇಕಾದ್ರೆ ಎಷ್ಟೋ ಜನ 3 ಸ್ಟಾರ್, 5 ಸ್ಟಾರ್, 7 ಸ್ಟಾರ್ ಅಥವಾ ಬೇರೆ ಹೋಟೆಲ್ಗಳಲ್ಲಿ ಕೂತ್ಕೋತಾರೆ. ಆರೋಗ್ಯ ಏನಾಗಬೇಕು ಸರ್ ಇಂಥ ಫುಡ್ ತಿಂದರೆ? ಈ ಬಗ್ಗೆ FSSAI ಅವರು ಇಲ್ಲಿ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅಂದರೆ ಆಶ್ಚರ್ಯ ಆಗ್ತಾ ಇದೆ. ಅವ್ರ ಮಾತಲ್ಲಿ ನಾನು ಕೇಳಿದ ತಕ್ಷಣ ನಾವು ಪಾಲಿಸೀಸ್ ಇನ್ನೂ ಗೈಡ್ಲೈನ್ಸ್ನ ಬಿಟ್ಟಿಲ್ಲ ಹೋಟೆಲ್ಸ್ವ್ರಿಗೆ, ಈಗ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆ ಆದಂಥ FSSAIಗೆ. ಅದು ಏನು ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಬರೀ ವಸೂಲಿಗಳು ಮಾಡಿಕೊಂಡು ಮಂತ್ಲಿ ಕಲೆಕ್ಷನ್ಗೆ ಏನಾರು ಇಟ್ಕೊಂಡಿದ್ದಾರೆ ಏನೋ ಈ ಹೋಟೆಲ್ಸ್ನವರು. ನೀವೇನಾರು ಮಾಡ್ಕೊಳ್ಳಿ, ನಾವು ನಿಮ್ಮ ತಂಟೆಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ನಾನು. ಸರ್, ಈಗಾಗಲೇ ಮಂತ್ಲಿ ಕಲೆಕ್ಷನ್ 100% ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ತುಂಬ ತಪ್ಪು. ಹಾಗೆ ಜನರದ್ದು ಆರೋಗ್ಯದ ಮೇಲೆ ಸರ್ಕಾರ ಅಥವಾ ಸರ್ಕಾರದ ಅಧಿಕಾರಿಗಳು ಆಟ ಆಡ್ತಾ ಇರೋದು ಕಾನೂನು ಬಾಹಿರ. ಇದೊಂದು ರೀತಿ ಹೇಳಬೇಕು ಅಂತಂದರೆ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮ್ಮ ದುಡ್ಡು ಕೊಟ್ಟು ನಾವು ಕಾಯಿಲೆನ ಖರೀದಿ ಮಾಡ್ಕೋತಾ ಇದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಒಂದು ಹೋಟೆಲ್ ಅಂದರೆ ಹೇಗಿರ್ಬೇಕು ಸರ್? ಈಗ ಒಂದು ನೀವಾಗಲಿ ಅಥವಾ ಯಾರೇ ಆಗಲಿ ಒಂದು ಫ್ಯಾಮಿಲಿ ಹೋಗ್ತೀವಿ, ಬರ್ಡೇ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಂಭ್ರಮವನ್ನು ಅಲ್ಲಿ ಆಚರಣೆ ಮಾಡ್ತೀವಿ. ಬಟ್ ಅಲ್ಲಿಂದ ಹೊರಗಡೆ ಬಂದಾಗ ಎಷ್ಟೋ ವರ್ಷ ಆದಮೇಲೆ ನಮಗೆ ಯಾವ್ಯಾವುದೋ ರೋಗಗಳು ಪತ್ತೆ ಆಗುತ್ತೆ. ಬಟ್ ನಾವು ಅನ್ಕೋತೀವಿ ನಮ್ಮ ದಿನಚರಿ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಂತ. ಬಟ್ ಇಲ್ಲಿಂದಲೇ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ ಸರ್? ಯಾಕಂದರೆ ಆ ದೃಶ್ಯ ನೋಡುವಾಗ ಎಂಥವ್ರಿಗೂ ಒಂದು ಬೇಸರ ಆಗುತ್ತೆ. ಅಂದರೆ ಹುಳಗಳಿದೆ ಚಿಕನಲ್ಲಿ, ಯಾಕೆ ಇವರಿಗೆ ಫ್ರೆಶ್ ಐಟಮ್ಸ್ ಹಾಕೋಕ್ಕಾಗಲ್ಲ? ಖಂಡಿತ ಈ ಬಗ್ಗೆ ಹೇಳಬೇಕು ಅಂತಂದರೆ ಇವತ್ತು ಜನ ತುಂಬ ಒತ್ತಡದಲ್ಲಿದ್ದಾರೆ. ಪ್ರತಿ ಶನಿವಾರ ಭಾನುವಾರ ಬಂತು ಅಂತಂದರೆ ಫ್ಯಾಮಿಲಿ ಜೊತೆ ಹೋಟೆಲ್ಗಳಿಗೆ ಹೋಗ್ತಾರೆ ಚೇಂಜ್ಗೆ. ಮನೆಯಲ್ಲಿ ಮಾಡಿ ಅಥವಾ ಮನೇಲಿ ತಿಂದು ಬೇಸರ ಆಗಿ ಸಾಕಾಗಿರುತ್ತೆ. ಹೊರಗಡೆ ಹೋಗಿ ಒಂದು ಶುಚಿ ಮತ್ತು ರುಚಿಯಾಗಿರೋ ಊಟ ತಿಂದು ಹೋಟೆಲ್ಗೆ ಹೋದರೆ ಹೋಟೆಲ್ನವರು ಕೊಳ್ತೋಗಿರೋ ಮಾಂಸ ಅಥವಾ ಕೊಳ್ತೋಗಿರೋ ತರಕಾರಿನ ನಮ್ಮ ಹೊಟ್ಟೆಗೆ ಸೇರಿಸ್ತಾ ಇದ್ದಾರೆ. ಇದರಿಂದ ಏನೇನು ಕಾಯಿಲೆಗಳು ಬಂದಿದೆ, ನಮ್ಮ ಒಂದು ರೀತಿ ಹೇಳಬೇಕು ಅಂದರೆ ನಾವು ಮೆಡಿಕಲ್ ಸೈನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಏನೇನೋ ತಿನ್ನಿಸ್ತಾರೆ ಕುಡಿಸ್ತಾರೆ ಅಂತ. ಬಟ್ ಇದು ನಮ್ಮ ಕಣ್ಣೆದುರುಗಡೆನೇ ನಮ್ಮ ಮುಂದೆನೇ ಕೊಳ್ತೋಗಿರೋ ಅಂಥ ವಸ್ತುಗಳಲ್ಲಿ ಯಾವ್ಯಾವ ರೀತಿ ಬ್ಯಾಕ್ಟೀರಿಯಾಗಳನ್ನು ನಮ್ಮ ದೇಹಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಇವರು ನೇರವಾಗಿ ಮಾಡ್ತಾ ಇದ್ದಾರೆ, ಕೆಲವರು ಈ ಹಾಸ್ಪಿಟಲ್ ಮಾಫಿಯವರು ಇಂಡೈರೆಕ್ಟಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಇದನ್ನು ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಈ ಸಮಾಜ ತಲೆ ತಗ್ಗಿಸುವಂಥದ್ದಾಗಿದೆ. ಆದರೆ ಸರ್ಕಾರ ನೋಡಿ, ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಈ ಕ್ರಮಗಳನ್ನು ಇತ್ತೀಚೆಗೆ ಕೈಗೊಂಡಿದೆ.
ಇದು ಕೇಂದ್ರ ಸರ್ಕಾರದ ಗಮನಕ್ಕೂ ಹೋಗಿರುತ್ತೆ. ಸಾವಿರಾರು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಸು ಅಕ್ರಾಸ್ ದ ಕಂಟ್ರಿ ಇದೆ. ಬಟ್ ಏನು ಕ್ರಮ ತೊಗೊಂಡಿಲ್ಲ ಇಲ್ಲಿ ತನಕ. ಯಾಕೆ ಸುಮ್ಮನಿದ್ದಾರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಈಗಲಾದ್ರೂ ಎಚ್ಚೆತ್ಕೊಂಡು ಎಲ್ಲ ಹೋಟೆಲ್ಗಳಿಗೆ ಒಂದು ಗೈಡ್ಲೈನ್ಸ್ನ ರಿಲೀಸ್ ಮಾಡಿ ಅಟ್ಲೀಸ್ಟು ಫ್ರೀಕ್ವೆಂಟಾಗಿ ಅಧಿಕಾರಿಗಳು ದಾಳಿ ಮಾಡೋದಾಗ್ಬೋದು ಅಥವಾ ಹೋಟೆಲ್ಸ್ಗೆ ವೀಕ್ಷಣೆ ಮಾಡಿ ಇವ್ರು ಯಾವ ರೀತಿ ಫುಡ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಪರೀಕ್ಷಿಸಿ ನಂತರ ಏನಾದರೂ ಇವರು ಇದನ್ನೇ ಕಂಟಿನ್ಯೂ ಮಾಡಿದರೆ ಆ ಹೋಟೆಲ್ಗಳಿಗೆ ಬೀಗ ಮುದ್ರೆ ಹಾಕಿ ಪಾಠ ಕಲಿಸ್ಬೇಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈಗ ಸರ್ 7 ಸ್ಟಾರ್ ಆಗಿರ್ಬೋದು 5 ಸ್ಟಾರ್ ದೊಡ್ಡ ದೊಡ್ಡ ಹೋಟೆಲ್ಗಳು ರಿಸ್ಟ್ರಿಕ್ಷನ್ ಇರುತ್ತೆ. ನೀವು ಇಂಥ ಪ್ರದೇಶದ ಮಾತ್ರ ಕೂತ್ಕೊಳ್ಳಿ, ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ. GST ಆಗಿರ್ಬೋದು, ಟೇಬಲ್ ಬಿಲ್ ಆಗಿರ್ಬೋದು, ಫುಡ್ ಮೇಲೆ ಒಂದು 50 ರೂಪಾಯಿ ಸಿಗೋ ಕಾಫಿಗೆ 1000 ರೂಪಾಯಿನೂ ಹಾಕೋ ಒಂದು ಸ್ಥಿತಿ ಇದೆ. ಇದನ್ನೆಲ್ಲ ಮಾಡೋರಿಗೆ ಫುಡ್ನ ಕರೆಕ್ಟ್ ಕೊಡಬೇಕನ್ನೋ ಮನಸ್ಥಿತಿ ಇಲ್ವಾ ಸರ್? ಇದು ಆ್ಯಕ್ಚುಲಿ ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಊಟ ತಿನ್ನೋದು ನನ್ನ ಹಕ್ಕು. ನನ್ನ ಹಕ್ಕಿಗೆ ತಕ್ಕ ಹಾಗೆ ನನಗೆ ಯಾವ ರೀತಿ ಊಟ ಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅಂಥ ಹೋಟೆಲ್ಗೆ ಹೋದವಾಗ ಅವರು ಹೆಚ್ಚಿನ ದುಡ್ಡನ್ನು ಕಲೆಕ್ಟ್ ಮಾಡಿ ಟ್ಯಾಕ್ಸ್ಗಳ ರೂಪದಲ್ಲೂ ಕಲೆಕ್ಟ್ ಮಾಡ್ತಾರೆ. ನಾವು ಟ್ಯಾಕ್ಸು ಸಹ ಕೊಡ್ತಾರೆ. ಅವ್ರು ಹಾಕಿರೋ ಕಂಡೀಷನ್ಸು ಇಂಥ ಏರಿಯಾಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಅಲ್ಲೇ ಬೋರ್ಡ್ ಹಾಕಿರ್ತಾರೆ, ನೀವು ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಂತ. ಬಟ್ ಮಾಡೋದು ನೋಡಿದರೆ ಹಿಂದ್ಗಡೆ ನಮಗೆ ಮೋಸ ಮಾಡ್ತಾ ಇದೆ ಹೋಟೆಲ್ಸು. ಸರಿಯಾದ ಆಹಾರನ ಕೊಡ್ತಾ ಇಲ್ಲ. ಇದು ಕಾನೂನು ಬಾಹಿರ ಹಾಗೂ ಸಂವಿಧಾನ ಬಾಹಿರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್ ಹೋಟೆಲ್ಗಳ ಮೇಲಿನ ದಾಳಿ, ಹೋಟೆಲ್ ಮೇಲ್ಗಳ ದಾಳಿ ನಾವು ಹೇಳೋದೇ ಬೇಕಾಗಿಲ್ಲ. ಪ್ರತಿನಿತ್ಯ ಟಿ ವಿನಲ್ಲಿ ನಿಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೀವಿ ಏನಾಗ್ತಿದೆ ಅಂಥೇಳಿ. ನಾವು ಅದನ್ನು ಸ್ಪೆಸಿಫಿಕ್ಕಾಗಿ ಹೇಳಬೇಕಾಗಿದ್ದಂತ ಏನಿಲ್ಲ. ಅಲ್ಲಿ ನಾವು ನಮ್ಮ ಕಡೆಯಿಂದ ನಾವು ಏನು ಹೇಳ್ತಿದ್ದೀವಿ ಅಂತಂದರೆ ಹೋಟೆಲ್ಗಳಲ್ಲಿ ಒಂದು ಫುಡ್ ಡಿಪಾರ್ಟ್ಮೆಂಟು ಕಣ್ಣಿಡಬೇಕು. ಅಲ್ಲಿ ಕೊಡ್ತಾರಂಥ ಫುಡ್ಗಳು ಸರಿಯಾಗಿದ್ದಾವ ಇಲ್ವಾ ಅಂತ ಒಂದು ಕಣ್ಣಿಟ್ಟು ಸಾರ್ವಜನಿಕರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಗೌರ್ಮೆಂಟ್ ಇದನ್ನು ಎಚ್ಚೆತ್ಕೊಂಡು ನೋಡಬೇಕಾಗ್ತಾಯಿತ್ತು. ಸರ್ಕಾರವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸಮಯ ಆಮೇಲೆ ಪ್ರತಿ ತಿಂಗಳಿಗೊಮ್ಮೆ ಅವ್ರಿಗೆ ಯಾವುದೇ ಒಂದು ಇಂಟಿಮೇಷನ್ ಕೊಡಲಾರ್ದೇ ಹೋಗಿ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಲೇಬೇಕದು. ಯಾಕಂದರೆ ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಆದ್ದರಿಂದ ಶೀಘ್ರವಾಗಿ ಸರ್ಕಾರ ಈ ಮಾಡ್ತಿರ್ತಕ್ಕಂಥ ಕ್ರಮ ತುಂಬ ಒಳ್ಳೆಯ ಕ್ರಮ. ಇದನ್ನು ಕಂಟಿನ್ಯೂಯಸ್ ಆಗಿ 1 ತಿಂಗಳಿಗೊಮ್ಮೆ ಆಗಲಿ 15 ದಿವಸಕ್ಕೊಂದುಗಳು ವಿತೌಟ್ ನೋಟಿಸ್ ಕೊಡದೇ ಹೋಗಿ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಇನ್ಸ್ಪೆಕ್ಷನ್ ಮಾಡಲೇಬೇಕು. ಅದರ್ವೈಸು ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮ ಬೀಳುತ್ತೆ. ಕಾನೂನಲ್ಲಿ ಏನೆಲ್ಲ ಇದೆ ಸರ್ ರೂಲ್ಸ್? ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ ಸೆಂಟ್ರಲ್ ಆ್ಯಕ್ಟಲ್ಲಿ. ಅದರಲ್ಲಿ ಪ್ರತಿಯೊಂದು ಆಹಾರದ ಗುಣಮಟ್ಟವನ್ನು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಅದರ ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಅದ್ರ ಪ್ರಕಾರ ಆಫೀಸರ್ಸು ಕೂಡ ಸ್ಟೇಟ್ ಗೌರ್ಮೆಂಟ್ ಫುಡ್ ಸೇಫ್ಟಿ ಆಫೀಸರ್ಸ್ ಅಂತಿರ್ತಾರೆ. ಅವರು ಕೂಡ ಅದರಲ್ಲಿ ಆಗಾಗ್ಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಮಾಡಿ ಅವರಲ್ಲಿ ಶೀಘ್ರ ಕ್ರಮ ಕೈಗೊಳ್ಬೇಕು. ಹೋಟೆಲ್ಗಳನ್ನು ಕ್ಲೋಸ್ ಮಾಡಿಸ್ಬೇಕು ಸ್ವಲ್ಪ ದಿವಸ. ಅಂಥ ಸಂದರ್ಭಗಳಲ್ಲಿ ಅವಾಗ ಮಾತ್ರ ಅವರಿಗೆ ಒಂದು ಬುದ್ಧಿ ಬರುತ್ತೆ ಅವರಿಗೆ. 2 ದಿನದ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ತುಂಬಾ ದಿನದಿಂದ ಕಾದಿರುವಂತಹ ಒಂದು ಕೆಲಸ ಮನವರಿಕೆ ಎಲ್ಲ ಆಯ್ತು. ಏನು ಅಂತಂದ್ರೆ ದೊಡ್ಡ ರೆಸ್ಟೋರೆಂಟ್ ಹೋಗಿದ್ದಾರೆ ಈ ಫುಡ್ ಆಫೀಸರ್. ಅದು ಹೋಗ್ಬಿಟ್ಟು ಅಲ್ಲಿ ಅವರ ಕಿಚನ್ ಹಿಂದೆ ಅವ್ರ ಫ್ರೀಜರು ಸ್ಟೋರೇಜ್ ಏರಿಯಾ ಇರುತ್ತಲ್ಲ ಅದನ್ನ ಹೋಗಿ ಚೆಕ್ ಮಾಡಿದ್ದಾರೆ. ZTV ನಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ರು. ಎಲ್ಲಾ ಕಡೆ ಬರೇ ಕೊಳ್ತು ಹೋಗಿರೋ ಟೊಮ್ಯಾಟೊ, ಕೊಳ್ತು ಹೋಗಿರೋ ಈರುಳ್ಳಿ, ಕೊಳ್ತು ಹೋಗಿರೋ ಆಲೂಗೆಡ್ಡೆ. ಇದರಿಂದ ನಮ್ಗೆ ಆಹಾರಗಳನ್ನ ಮಾಡಿ ನಮಗ್ ಬೇಕಾಗಿರುವಂತಹ ಆಲೂಗೆಡ್ಡೆ ಪಲ್ಯ ಇರ್ಬೋದು ಅಥವಾ ಪನ್ನೀರ್ ಬಟರ್ ಮಸಾಲ ಇರ್ಬೋದು ಅಥವಾ ಈವನ್ ಚಿಕನ್ ಅಂತದೆಲ್ಲ ತಿನ್ನೋರ್ಗೆ ಅವ್ರಿಗೂ ಆರ್ಟಿಫಿಷಿಯಲ್ ಅಂತೆ. ಎಲ್ಲ ಆರ್ಟಿಫಿಷಿಯಲ್. ನಾವ್ ಎಲ್ಲಿ ಹೋಗ್ಬೇಕು ಅಂತ ಒಂದ್ ಕಡೆ ಸಿಟ್ಟು ಬರ್ತಾ ಇದೆ, ಇನ್ನೊಂದ್ ಕಡೆ ನಗು ಬರ್ತಾ ಇದೆ. ಅಲ್ಲ, ನಾವು ಗ್ರಾಹಕರೇ ಎಚ್ಚರ ಅಂತ ಹೇಳ್ತೀರಾ. ಹೌದು, ಎಚ್ಚರವಾಗಿದ್ದೀವಿ. ನಾವೇನ್ ಕಣ್ಮುಚ್ಕೊಂಡು ಯಾವ ವಸ್ತುನು ತಗೊಳ್ಳೋದಿಲ್ಲ. ನಂಬಿಕೆಯಿಂದ ತಗೊಂತೀವಿ. ನಂಬಿಕೆ ವಿಶ್ವಾಸನ ಹಾಳು ಮಾಡಿದ್ದಾರೆ ಈ ದೊಡ್ಡ ರೆಸ್ಟೋರೆಂಟ್ ಮತ್ತೆ ಗವರ್ಮೆಂಟ್ ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಇವರೇ ಲೈಸೆನ್ಸ್ ಕೊಡೋದು, ಲೈಸೆನ್ಸ್ ಕೊಡ್ತಾರೆ. ಆಮೇಲೆ ಇವರ ಲೈಸೆನ್ಸ್ ನ ರಿನ್ಯೂ ಸಹ ಇವರೇ ಮಾಡೋದು. ಗವರ್ಮೆಂಟ್ ರಿನ್ಯೂ ಮಾಡಿ ಏನ್ ಮಾಡ್ತಿದ್ದಾರೆ, ನಮ್ಗೆ ವಿಶ್ವಾಸದ ಜಾಗದಲ್ಲಿ ವಿಷ ಉಣಿಸ್ತಾ ಇದ್ದಾರೆ. ಬೇಡ ರೀ ಗವರ್ಮೆಂಟ್, ಕರ್ನಾಟಕ ಗವರ್ಮೆಂಟ್ ಅವ್ರಿಗೆ ಹೇಳ್ತೀನಿ, ಹೀಗ್ ಮಾಡಬೇಡಿ. ನಿಮ್ಮೇಲೊಂದು ವಿಶ್ವಾಸ ಇದೆ. ನಾಳೆ ನೀವು ವೋಟ್ ಕೇಳಕ್ ನಮ್ಮ ಹತ್ರನೇ ಬರ್ಬೇಕು. ಅವಾಗ ನಮಗ್ ವೋಟ್ ಮಾಡೋದಕ್ಕೆ ಜೀವ ಇದ್ರೆ ತಾನೇ ವೋಟ್ ಮಾಡೋದು ನಿಮ್ಗೆ. ಹೀಗೆಲ್ಲ ಮಾಡ್ಕೊಂಬೇಡಿ. ಆಗ್ಲೇನೆ ನಿಮ್ ಮೇಲೆ ಇದ್ದಿದ್ದೆಲ್ಲ ನಂಬಿಕೆನು ಕಳ್ಕೊಂಡಿದೀವಿ. ಏನೋ ಅಲ್ಪ ಸ್ವಲ್ಪ ಅಷ್ಟು ಉಳ್ಕೊಂಡಿದೆ, ಅದನ್ನು ಕಳ್ಕೊಂಡ್ಬಿಡ್ಬೇಡಿ. ಆಮೇಲೆ ಈ ತರ ಮಾಡಿದ್ರೆ ನಮ್ ಶಾಪ ನಿಮಗ್ ತಟ್ಟದಲ್ಲೇ ಇರೋದಿಲ್ಲ.
ತಿನ್ನೋ ಅನ್ನ ಆಹಾರದಲ್ಲಿ ನೀವು ವಿಷ ಬೆರೆಸ್ತಾ ಇದ್ದೀರಾ. ಅಂದ್ರೆ ಇಂಡಸ್ಟ್ರಿಯಲ್ ಡೈ ಬಳಸ್ತಾ ಇದ್ದಾರೆ. ನಮ್ಮ ಜೀರಿಗೆ, ಮೆಂತ್ಯೆ, ಸಾಸಿವೆ ಇದ್ರ ಮೇಲೆ ಒಂದು ಕೋಟಿಂಗು, ಇನ್ನಷ್ಟು ಕೆಂಪಕ್ಕೆ ಕಾಣ್ಲಿ, ಇನ್ನಷ್ಟು ಹಳದಿಯಾಗಿ ಕಾಣ್ಲಿ ಅಂತ. ಈ ನಮ್ಮ ಪುಡಿಗಳು ಬರುತ್ತಲ್ಲ, ಧನಿಯಾ ಪುಡಿ ಆಗಿರ್ಬೋದು ಅಥವಾ ಮೆಣಸಿನ ಪುಡಿ, ಇದಲ್ಲೂ ಫಿಲ್ಲರ್ಸು ಮತ್ತೆ ಕಲರ್ ಬೆರೆಸ್ತಾ ಇದ್ದಾರೆ. ಹೇಗ್ರಿ ತಿನ್ನೋದು? ಜೀವಂತವಾಗಿ ಹೇಗಿರೋದು? ಅಲ್ಲಿ ಎಲ್ಲೋ ಒಂದ್ ಕಡೆ ರೆಸ್ಟೋರೆಂಟ್ ಇರುತ್ತೆ, ಒಳ್ಳೆ ರೆಸ್ಟೋರೆಂಟ್, ದೊಡ್ಡ ರೆಸ್ಟೋರೆಂಟ್ ಅಂತ ಹೆಸರು ಮಾಡಿರುತ್ತೆ. ಇಡೀ ವರ್ಷ, ಇಡೀ ತಿಂಗಳು ದುಡಿದು ಬಿಟ್ಟು, ಕಷ್ಟಪಟ್ಟು ದುಡಿತೀವಿ ನಾವು. ದುಡಿದು ಬಿಟ್ಟು ಒಂದೊಂದು ಪೈಸೆನೂ ಕೂಡಿಟ್ಟು ಒಂದಿನ ಯಾವ್ದೋ ಒಂದು ಹುಟ್ಟಿದ ಹಬ್ಬಕ್ಕೋ ಅಥವಾ ವಾರ್ಷಿಕೋತ್ಸವ, ಮದುವೆ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ದೊಡ್ಡದೊಂದು ರೆಸ್ಟೋರೆಂಟ್ ಅಪ್ಪ, ಇಲ್ಲಿ ಹೋದ್ರೆ ಒಂದ್ AC ರೂಮಲ್ಲಿ ಕುತ್ಕೊಂಡು ತುಂಬಾ ನಮ್ಗೆ ಎಟ್ಟದಲ್ಲೇ ಇರೋಂತಹ ದುಡ್ಡನ್ನು ಕೊಟ್ಬಿಟ್ಟು ಏನೋ ಒಂಚೂರು ಚೆನ್ನಾಗಿ ತಿಂದು ಬಿಡೋಣ, ಒಂದು ಮೆಮೊರಿ ಅದು ಅಂತ ಅಲ್ಲಿ ಹೋಗ್ಬಿಟ್ಟು ತಿಂದು ನೋಡ್ ಬಂದ್ರೆ ಹೊಟ್ಟೆ ಕೆಡುತ್ತೆ. ಹೊಟ್ಟೆ ಕೆಟ್ಟಿದ್ದಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ, ಅಲ್ಲೂ ದುಡ್ಡು ಸುರಿ. ಆಮೇಲೆ ಡಾಕ್ಟರ್ ಹೇಳ್ತಾರೆ ಲ್ಯಾಬ್ ಟೆಸ್ಟ್ ಮಾಡುವಂತ, ಲ್ಯಾಬ್ ಟೆಸ್ಟ್ ಅನ್ನ ಹೋಗಿ ಮಾಡೋದಕ್ಕೆ ಅಲ್ಲಿ ಮತ್ತೆ ದುಡ್ಡನ್ನ ಭರ್ತಿ ಮಾಡ್ಬೇಕು. ಆಮೇಲೆ ಇದೆಲ್ಲ ಆದ್ಮೇಲೆ ಪುನಃ ಡಾಕ್ಟರ್ ಹತ್ರ ಹೋಗೋ, ಡಾಕ್ಟರ್ ಒಂದ್ ಚೀಟಿ ಕೊಡ್ತಾರೆ, ಆ ಚೀಟಿ ತಗೊಂಡು ಹೋಗ್ಬಿಟ್ಟು ಮೆಡಿಕಲ್ ಹೋಗ್ಬಿಟ್ಟು ಫಾರ್ಮಸಿನಲ್ಲಿ ಮೆಡಿಸಿನ್ ತಗೋ, ಅದನ್ನು ತಿನ್ನು. ಮತ್ತೆ ಒಂದ್ 4 ದಿನ ಆದ್ಮೇಲೆ ಪುನಃ ಡಾಕ್ಟರ್ ಹತ್ರ ಹೋಗು. ಇದೆಲ್ಲ ಆಗಿದ್ ಯಾರಿಂದ? ಹೋಟೆಲ್ಗಳಿಂದ. ಅಲ್ಲ, ಹೋಟೆಲ್ ಅಷ್ಟೇ ಅಲ್ಲ, ಇನ್ನೂ ಒಂದು ತೋರ್ಸಿದ್ರು, ಸಾಮಾನ್ಯವಾಗಿ ಸಿಗೋ ಅಕ್ಕಿ ಬೇಳೆಗೂನು ಅದನ್ನು ಬಿಟ್ಟಿಲ್ವಂತೆ. ಅಲ್ಲೂ ಕಲಬೆರಕೆ, ಅಲ್ಲೂ ಡೈಸು, ಇಂಡಸ್ಟ್ರಿಯಲ್ ಡೈಸು, ಕ್ಯಾನ್ಸರ್ ಬರುತ್ತಂತೆ. ತಜ್ಞರು ಹೇಳ್ತಾ ಇದ್ದಾರೆ, ಡಾಕ್ಟರ್ ಹೇಳ್ತಾ ಇದ್ದಾರೆ. ಅಂಥ ಒಂದು ಆಹಾರನ ನಾವು ತಿನ್ನೋದಿಕ್ಕೆ ನಮಗೆ ಫೋರ್ಸ್ ಮಾಡ್ತಾ ಇದ್ದೀರಾ. ಕರ್ನಾಟಕ ಸರ್ಕಾರದ ನಮ್ಮ ಆರೋಗ್ಯ ಮಿನಿಸ್ಟರ್ ಯಾರು ಬರ್ತಾರೋ ಅವ್ರಿಗೆ ಕೇಳಬೇಕು, ನೀವು ಬಂದ್ಮೇಲೆ ಏನ್ ಚೇಂಜ್ ಮಾಡ್ತೀರಾ? ಇವಾಗ ಗ್ರಾಹಕರು ಎಚ್ಚೆತ್ಕೊಳ್ಳೋದಲ್ಲ, ನೀವ್ ಎಚ್ಚೆತ್ಕೊಬೇಕು. ತುಂಬಾ ಕಣ್ಬಿಟ್ಟು ನೋಡಿ ಏನ್ ನಡೀತಾ ಇದೆ ಅಂತ. ಬೀದಿ ಬದಿ ವ್ಯಾಪಾರಿಗರು ದೋಸೆ ಮಾಡ್ತಾರೆ, ಪಾನಿಪುರಿ ಬೇಲ್ಪುರಿ ಮಾಡ್ತಾರೆ, ಜಿಲೇಬಿನೂ ಮಾಡ್ತಾರೆ, ಗಿಣ್ಣನೂ ಕೊಡ್ತಾರೆ, ಆಮೇಲೆ ಬೋಂಡ, ಬಜ್ಜಿ, ವಡೆ ಎಲ್ಲ ಕೊಡ್ತಾರ್ರಿ. ಬಿಸಿ ಬಿಸಿದು ನಮ್ ಮುಂದೆನೆ ಈರುಳ್ಳಿ, ಟೊಮ್ಯಾಟೊ ಮತ್ತೆ ಸೌತೆಕಾಯಿ, ಮೂಲಂಗಿ ಎಲ್ಲಾನು ನಮ್ ಮುಂದೆನೆ ಹಚ್ತಾರೆ. ಮುದ್ದೆ ಮಾಡ್ಕೊಡ್ತಾರ್ರಿ, ನಮ್ ಮುಂದೆನೆ ಮುದ್ದೆ ಕಟ್ತಾರೆ. ಅನ್ನ ಸಾಂಬಾರ್ ಕೊಡ್ತಾರೆ, ನಮ್ ಮುಂದೆನೆ ಎಲ್ಲ ಇರುತ್ತೆ. ಅಲ್ಲಿ ಗುಣಮಟ್ಟ ಒಂದ್ಸಲಿ ನೋಡ್ಕೊಂಬನ್ನಿ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಓನರ್ಸ್, ಹೋಟೆಲ್ ಓನರ್ಸ್ ಹೇಳ್ತೀನಿ, ಒಮ್ಮೆ ನೋಡ್ರಿ ಅವರಲ್ಲಿರೋ ಆ ಒಂದು ಮೌಲ್ಯಗಳನ್ನ ನೋಡ್ರಿ, ನೈತಿಕತೆ ಹೇಗಿದೆ. ನಮ್ಮ ಗ್ರಾಹಕರು ಒಂದ್ಸಲಿ ಬಂದ್ರೆ ಪದೇ ಪದೇ ಬರ್ಬೇಕು. ನಾವು ಬೆಸ್ಟ್ ಕ್ವಾಲಿಟಿ ಕೊಟ್ರೆ ಅವ್ರು ಇನ್ನೊಮ್ಮೆ ಬರ್ತಾರೆ. ಈ ಮನಸ್ಥಿತಿ ಇದೆ. ನಿಮ್ ಮನಸ್ಥಿತಿ ಏನ್ ಹಿಂಗ್ ಕೆಟ್ಟೋಗಿದೆ? ದುಡ್ಡಿದೆ ಅಂತಂದ್ರೆ ದುಡ್ಡಿಂದ ಜೀವನ ತೆಗಿಯೋಕೆ ನೀವು ಹಿಂದೆ ಸರಿಯಲ್ಲ ಅನ್ಸುತ್ತೆ. ಇವಾಗ ನಾವೆಲ್ಲ ಎಚ್ಚೆತ್ಕೊಳ್ಳೋದು, ನಮ್ಮ ಜೇಬಲ್ಲಿ 3 ಹೊತ್ತುನು ಲ್ಯಾಬ್ರೇಟರಿನ ಹಾಕೊಂಡು ಎಲ್ಲ ಕಡೆ ಹೋಗಿದ್ ಕಡೆ ಒಂದೊಂದು ಜೀರಿಗೆನು, ಒಂದೊಂದು ಅಕ್ಕಿ ಕಾಳನ್ನು, ಒಂದೊಂದು ಪನ್ನೀರನ್ನು, ಒಂದೊಂದು ಗೋಬಿನು, ಫಿಶು ಮತ್ತೆ ಮೀಟು, ಇದನ್ನೆಲ್ಲ ಟೆಸ್ಟ್ ಮಾಡಕ್ಕಲ್ಲ ನಾವಿರೋದು. ಇದು ಗವರ್ಮೆಂಟ್ ಮಾಡಬೇಕು. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿರುವಂತಹ ಆಫೀಸರ್ಸ್ ಮಾಡಬೇಕು. ನೀವು ಚೆಕ್ ಮಾಡಿಬಿಟ್ಟು ಮಾರ್ಕೆಟ್ಗೆ ಬಿಡಬೇಕು. ಮಾರ್ಕೆಟ್ ಇಂದ ನಾವು ತಗೊಳ್ಳೋದು. ನೋಡಿದ್ರಲ್ಲ ವೀಕ್ಷಕರೇ, ಜನಸಾಮಾನ್ಯರು ಚೀತು ಅಂತ ಉಗಿತಾ ಇದ್ದಾರೆ. ಯಾಕಂದ್ರೆ ಅವರು ದುಡ್ಡು ಕೊಟ್ಟು ಬಹಳಷ್ಟು ಕ್ವಾಲಿಟಿ ಆಗಿದ್ದಂತಹ ಫುಡ್ ಸಿಗುತ್ತೆ ಅಂತ 5 ಸ್ಟಾರ್, 3 ಸ್ಟಾರ್, 7 ಸ್ಟಾರ್ ಹೋಟೆಲ್ಗಳಿಗೆ ಹೋಗುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಳಪೆ ಗುಣಮಟ್ಟ ಆಹಾರ ಕೊಟ್ಟು ಜನಸಾಮಾನ್ಯರ ಜೀವನದ ಜೊತೆ ಆಟ ಆಡ್ತಿದ್ದಾರೆ ಅನ್ನೋ ಆಕ್ರೋಶವನ್ನ ಕೂಡ ಹೊರ ಹಾಕ್ತಿದ್ದಾರೆ. ನಿಜಕ್ಕೂ ಕೂಡ ಇದು ಬೇಸರದ ಸಂಗತಿ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು. ಅಂದ್ರೆ ಕೇವಲ ಈಗ ಮಾತ್ರ ರೈಡ್ ಮಾಡಿ ನಿಲ್ಲಿಸೋದಲ್ಲ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ದಿನ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಈಗಾಗಲೇ ಜನಸಾಮಾನ್ಯರು ಬಹಳಷ್ಟು ಅನಾರೋಗ್ಯ ವಿಚಾರಕ್ಕೆ ತುತ್ತಾಗ್ತಾ ಇದ್ದಾರೆ. ಕ್ಯಾನ್ಸರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ರೋಗ ರುಜಿನಗಳು ಕೂಡ ಬರ್ತಾ ಇರುವಂಥದ್ದು. ಪುಟ್ಟ ಪುಟ್ಟ ಮಕ್ಕಳುಗಳು ಇನ್ನೂ ಕೂಡ ಬೆಳೆಯುವ ಹಂತದಲ್ಲಿರುವಾಗ ಸಾಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಈ ಕಳಪೆ ಗುಣಮಟ್ಟದ ಆಹಾರ ಅಂತ ಹೇಳ್ಬೋದು. ಯಾಕಂದ್ರೆ ಬಹುತೇಕ ಮಂದಿ ಹೋಟೆಲ್ ತಿಂಡಿಗೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಕಂಟ್ರಿಯಿಂದ
ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ವಾಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೋಟೆಲ್ಗಳಲ್ಲಿ ಸಿಗುವಂತಹ ತಿಂಡಿಗಳನ್ನು ತಿಂದು ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಅದಕ್ಕೆ ಸ್ಪಷ್ಟ ಉದಾಹರಣೆ ಈಗಾಗಲೇ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಆಹಾರಗಳಂತ ಹೇಳ್ಬೋದು. ಇನ್ನಾದರೂ ಹೋಟೆಲ್ ಮಾಲೀಕರಾಗಿರ್ಬೋದು, ಹೋಟೆಲ್ ಸಿಬ್ಬಂದಿಗಳಾಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಎಚ್ಚರಿಕೆಯಿಂದ ಇದ್ದುಕೊಂಡು ಕೆಲಸವನ್ನ ಮಾಡಬೇಕಾಗುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.